ಸಿಂಹ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಗುರು ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ಜನವರಿಯ ಮಾಸದಲ್ಲಿ ಬಹಳಷ್ಟು ಹಿಂಸೆ. ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ, ಅಯ್ಯೋ ಸಾಕಪ್ಪ, ಇಲ್ಲಿಂದ ಬಿಟ್ಟೋದ್ರೆ ಸಾಕು. ಅಲ್ಲಿ ಶತ್ರುಬಾಧೆಯಲ್ಲಿ 4 ವಿಧ: ಹಿತಶತ್ರು, ಅಹಿತಶತ್ರು, ಕ್ರೂರ ಶತ್ರು, ನೀಚ ಶತ್ರು. ಹೀಗೆ 4 ವಿಧದಲ್ಲಿ ಹಿತಶತ್ರು. ನಿಮ್ಮಿಂದ ಉಪಯೋಗವನ್ನು ಪಡೆದಂಥವರೇ ನಿಮಗೆ ಅಪಚಾರವನ್ನು ಮಾಡತಕ್ಕಂಥದ್ದು, ಷಡ್ಯಂತರಗಳನ್ನು ರೂಪಿಸ್ತಕ್ಕಂಥದ್ದು, ಅವರ ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಡೆಯುತ್ತೆ. ನಿಮ್ಮ ಮೇಲಾಧಿಕಾರಿಗಳು ಅಥವಾ ಸಹಾಯಕರಿಂದಾನೇ ನಿಮಗೆ ಉದ್ಯೋಗದಲ್ಲಿ ನಾನಾ ರೀತಿಯ ತೊಂದರೆಗಳನ್ನು ಈ ಒಂದು ಮಾಸದಲ್ಲಿ ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸಿ. ಇನ್ನು ಸಪ್ತಮ ಸ್ಥಾನದಲ್ಲಿ ಶನಿ 7ರಾಟ ಶನಿ. ಈಗಾಗಲೇ ಶನಿ ಮನಸ್ಸು ಏಕಾಗ್ರತೆ ಅಂತಕ್ಕಂಥದ್ದಿಲ್ಲ. ಏನೋ ಮಾಡ್ಲಿಕ್ಕೆ ಹೋಗ್ತೀರಾ, ಅದು ಏನೋ ಆಗತ್ತೆ. ಅದರಲ್ಲೂ ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಇದ್ದಾರಲ್ಲ, ಪಾಪ ಯಾರನ್ನೋ ನಂಬಿ ಅವರಿಗೆ ಎಲ್ಲವನ್ನು ಕೂಡ ಒಪ್ಸಿರ್ತಾರೆ. ಆದರೆ ಆ ಕೆಲಸ ಆಗಲ್ಲ, ವಿಘ್ನಗಳಾಗತ್ತೆ, ನಷ್ಟಗಳಾಗತ್ತೆ, ಮತ್ತೆ ನಾನಾ ರೀತಿಯ ಸಂಕಷ್ಟ. ಸಾಲಗಳನ್ನು ಮಾಡ್ತೀರಾ, ಆ ಸಾಲಗಳಿಗೆ ಬಡ್ಡಿಯನ್ನು ಕಟ್ಟೋಕೆ ಸಾಧ್ಯ ಆಗಲ್ಲ. ಇಂಥ ಒಂದು ಪರಿಸ್ಥಿತಿಗಳನ್ನು ಈ ಒಂದು ಮಾಸದಲ್ಲಿ ಸಿಂಹ ರಾಶಿಯವರು ಅನುಭವಿಸಬೇಕಾಗತ್ತೆ. ಜೊತೆಗೆ ಕಲಹಗಳಾಗ್ತಕ್ಕಂಥದ್ದು, ಅವಾಚ್ಯ ಶಬ್ದಗಳನ್ನು ಉಪಯೋಗಿಸ್ತಕ್ಕಂಥದ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವಾಚ್ಯ ಶಬ್ದಗಳನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬೇಡಿ. ಅದರಿಂದ ನಾನಾ ರೀತಿಯ ಸಮಸ್ಯೆಗಳು. ನೀವೇ ಗುಂಡಿ ತೋಡಿ, ನೀವೇ ರಾತ್ರಿ ಹೊತ್ತು, ಹಗಲಲ್ಲಿ ಗುಂಡಿ ತೋಡಿ ರಾತ್ರಿ ಹೊತ್ತು ನೀವೇ ಆ ಗುಂಡಿಯಲ್ಲಿ ಬೀಳ್ತಕ್ಕಂಥ ಒಂದು ಪರಿಸ್ಥಿತಿ. ಉದಾಹರಣೆಯನ್ನು ನಾನು ನಿಮಗೆ ಹೇಳಿದೆ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂದರೆ, ಪಾಪ ಕೆಲವರು ಆತುರದ ನಿರ್ಧಾರಗಳನ್ನು ಮಾಡಿಬಿಡ್ತಾರೆ. ಆತುರದ ನಿರ್ಧಾರಗಳನ್ನು ಮಾಡಿಕೊಂಡಾಗ ಅವ್ರು ಏನು ಮಾಡ್ತಾ ಇದ್ದೀನಿ ಅನ್ನೋದು ಅವರಿಗೆ ಅರ್ಥ ಆಗಲ್ಲ. ಈ ಸಿಂಹರಾಶಿಯವರೆಗೂ ಅದೇ ರೀತಿ ಆಗೋದು. ಅವರು ಮಾಡ್ತಕ್ಕಂಥದ್ದು ಅವರಿಗೆ ಅರ್ಥ ಆಗಲ್ಲ. ಇಲ್ಲದೇ ಇರತಕ್ಕಂಥದ್ದನ್ನು ಆಲೋಚನೆಯನ್ನು ಮಾಡ್ತಾರೆ, ಚಂಚಲತೆಯಲ್ಲಿ ಏನೋ ಮಾಡ್ತಾರೆ, ಕಡೆಗೆ ವಾದ ವಿವಾದಕ್ಕೆ ಇಳಿತಾರೆ. ಆ ವಾದ ವಿವಾದಗಳು ಕಲಹಗಳಾಗಿ ಪ್ರಾಪ್ತಿಯಾಗತ್ತೆ. ಆ ಕಲಹಗಳು ದೊಡ್ಡದಾಗತ್ತೆ. ಇರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ಶತ್ರು ಬಾಧೆಗಳು ಪರಿವರ್ತನೆಯಾಗತ್ತೆ. ಜೊತೆಗೆ ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಆ ಉದ್ಯೋಗದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಅಥವಾ ಸಸ್ಪೆಂಡ್ ಆಗ್ತಕ್ಕಂಥದ್ದು, ಉದ್ಯೋಗವನ್ನು ನಷ್ಟ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಚ್ಚರಿಕೆಯನ್ನು ವಹಿಸಿ. ಆದಷ್ಟು ಹನುಮಾನ್ ಚಾಲೀಸ ಪಾರಾಯಣವನ್ನ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ಮನಸ್ಸಿನಲ್ಲಿ ಹೇಳ್ಕೊಳ್ತಕ್ಕಂಥ ಕೆಲಸ. ಕಡೆ ಪಕ್ಷ ಒಂದು ಆಂಜನೇಯನ ಒಂದು ಪೆಂಡೆಂಟನ್ನು ಧಾರಣೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಮಾಡೋಕೆ ಶುರು ಮಾಡಿ. ಆಗ ಈ ಮಾಸದಲ್ಲಿ ಬರ್ತಕ್ಕಂಥ ಎಡರು ತೊಡರುಗಳು ನಿಮಗೆ ನಿವಾರಣೆಯಾಗತ್ತೆ ಅಂತ ಹೇಳುತ್ತೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರ.